ನಮಗೆ ಕಳೆದ ದಿನಗಳಲ್ಲಿ ತಿಳಿಸ್ಕೊಡ್ತಾ ಇದ್ರಿ, ಮನೆಯ ಸುತ್ತಮುತ್ತಲೂ ವೃಕ್ಷವನ್ನ ಹಾಕೊಂಡ್ರೆ ಹೇಗೆ, ಮುಂದೆ ಹಾಕೊಂಡ್ರೆ ಯಾವ್ಯಾವ ಗಿಡಗಳನ್ನು ಹಾಕೋಬೇಕು, ಮನೆಯ ಹಿಂಭಾಗದಲ್ಲಿ ಯಾವ ಗಿಡ ಇರಬೇಕು, ಜೊತೆಗೆ ಮುಳ್ಳಿನ ಗಿಡಗಳನ್ನ ಹಾಕೋಬೇಕಾ ಬೇಡವಾ ಅಂತ. ವೀಕ್ಷಕರೇ, ನೀನು ಕೇಳಿರೋ ಪ್ರಶ್ನೆ ಇದ್ದ ಹಾಗೆ ವೀಕ್ಷಕರಿಗೂ ಎಷ್ಟೋ ಜನ ಗೊಂದಲ ಇರುತ್ತೆ, ಅದನ್ನು ಹೇಳೋಣ. ಶಿವಂ ವಾಸ್ತು ಅಲ್ಲಿರ್ತಕ್ಕಂಥ ಈ ವಿಚಾರ ಸಾಕಷ್ಟು ಗೊಂದಲ. ಆ ಗೊಂದಲದಲ್ಲಿ ನಿವಾರಣೆ ಮಾಡೋದೇ ಬ್ರಹ್ಮಾಂಡ ಸ್ವರೂಪ. ಈ ಒಂದು ಬ್ರಹ್ಮಾಂಡ ಸ್ವರೂಪದಲ್ಲಿರ್ತಕ್ಕಂಥ ಪ್ರತಿಯೊಬ್ಬನಿಗೂ ಆ ಒಂದು ಗೊಂದಲದಿಂದ ಪರಿಹಾರ ಸಿಗಬೇಕಾದ್ರೆ ನೀವೇನು ಮಾಡಬೇಕು, ಇವನ್ನ ಆ ವಿಶೇಷವಾಗಿರ್ತಕ್ಕಂಥ ವಾಸ್ತುಪುರುಷನ್ನ ಇಬ್ಬರನ್ನು ಸ್ವಾಗತಿಸೋಣ. ಬನ್ನಿ ವೀಕ್ಷಕರೇ. ವಿಶೇಷ ಅಂದರೆ ಈ ಒಂದು ಶಿವಂ ವಾಸ್ತುವಲ್ಲಿ ಪ್ರತಿಯೊಬ್ಬನಿಗೂ ಆಗತಕ್ಕಂಥ ಅನಾಹುತಗಳಿಂದ ಪಾರಾಗೋದು ಹೇಗೆ ಅನ್ನೋದು ಮಾದರಿ. ಈ ಒಂದು ಮಾದರಿಯನ್ನು ದಾರಿಯನ್ನು ತೋರಿಸ್ತಕ್ಕಂಥದ್ದೇ ಬೃಹತ್ ಬ್ರಹ್ಮಾಂಡದ ಕಾರ್ಯಕ್ರಮದ ಒಂದು ವಿಧಿ. ಈ ಒಂದು ವಿಧಿ ಮತ್ತು ನಿಲ್ಲಿ ತಪ್ಪಿಸ್ಕೊಳ್ತಕ್ಕಂಥ ಅವಕಾಶ ಭಗವಂತನ ಕೃಪಾಕಟಾಕ್ಷ. ಪ್ರತಿಯೊಬ್ಬನು ಮನೆಯಲ್ಲಿ ಹಾಕತಕ್ಕಂಥ ವೃಕ್ಷ ಎಂದಿಗೂ ನಮ್ಮನ್ನು ಕಾಪಾಡುತ್ತೆ. ಇವತ್ತಿನ ದಿವಸ ಯಾವ ವೃಕ್ಷವನ್ನು ಹಾಕಿದ್ರೆ ಕನಿಷ್ಠ ಪಕ್ಷ ಒಂದು ಮಾವಿನ ಮರ, ಒಂದು ಆಲ್ದ ಮರ, ಒಂದು ಅರಳಿ ಮರ ಅಥವಾ ಒಂದಲ್ಲಿರ್ತಕ್ಕಂಥ ಕಲ್ಪವೃಕ್ಷವನ್ನು ಹಾಕಿದ್ರೆ ಅದು 5 ವರ್ಷಗಳ ಕಾಲ ಕಷ್ಟಪಟ್ಟು ನೋಡಿಕೊಂಡ್ರೆ ಮುಂದೆ ಅದು ನಮ್ಮನ್ನು ನೋಡ್ಕೊಳ್ಳುತ್ತೆ. ಏನೇಳಿ, ಆಲ್ದ ಮರ, ಅರಳಿ ಮರ, ನಮ್ಮಲ್ಲಿರ್ತಕ್ಕಂಥ ಮಾವಿನ ಮರ, ನಂತರ ಇರತಕ್ಕಂಥ ತೆಂಗಿನ ಮರ, ಇದನ್ನು 5 ವರ್ಷಗಳ ಕಾಲ ನಾವು ನೋಡ್ಕೋಬೇಕಂತೆ. ಚೆನ್ನಾಗಿ ನೋಡ್ಕೊಂಡ ಮೇಲೆ 5 ವರ್ಷ ಆದಮೇಲೆ ಅದನ್ನು ನೋಡ್ಕೊಳ್ಳುತ್ತೆ. ಎಷ್ಟು ಚೆನ್ನಾಗಿದೆ, ಫಲಪೂರ್ತಿಯಾಗಿ ರಿಟರ್ನ್ ಅಂದರೆ ವಾಟ್ ವಿ ಹ್ಯಾವ್ ಗಿವನ್ ಫಾರ್ ಇಟ್, ಇಟ್ ಹ್ಯಾಸ್ ಬೀನ್ ರಿಟರ್ನ್ಡ್. ನಾವು ಕೊಟ್ಟಿರತಕ್ಕಂಥದ್ದು ಪುನರಾವರ್ತನ ಪೂರ್ಣ ಫಲ ಕೊಡುತ್ತೆ. ಅಂದರೆ ಒಂದ್ಸಲಿ ಮಾತ್ರ ನಾವು 5 ವರ್ಷ, ಆದರೆ ಅದು ಜೀವನ ಪರ್ಯಂತ ಏನೋ ಇಡೀ ಕುಟುಂಬ ಪಾರಂಪರ್ಯವಾಗಿ ನೋಡ್ಕೊಳ್ತದೆ ನಮ್ಮನ್ನು. ಎಷ್ಟು ವೈಶಿಷ್ಟ್ಯತೆ! ಇಂಥ ಒಂದು ವೈಷಮ್ಯ ನಿಮ್ಮ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಮಾಡಬೇಕಾದ್ದು ಕರ್ತವ್ಯ ಏನಂದರೆ ಗಳನ್ನು ಹಾಕೊಳ್ಳೋದು ದೊಡ್ಡದಲ್ಲ, ಕಾಪಾಡಬೇಕಾದ ದೊಡ್ಡದು. ಇವತ್ತಿನ ದಿವಸ ಮನೆ ಕಟ್ಟೋದು ದೊಡ್ಡದಲ್ಲ, ಮನೆ ಸುತ್ತಲೂ ನೋಡ್ಕೊಳ್ಳೋದು ದೊಡ್ಡದು. ಗಿಡ ನಾವು ಹಾಕಿದೀವಪ್ಪ ಶೋ ಅಂತ ನೀವು ನೋಡ್ಕೊಳ್ಳೋಕ್ಕಿಂತ ಪ್ರೀತಿ ವಾತ್ಸಲ್ಯ ಬೇಕು. ಪ್ರತಿಯೊಂದು ಗಿಡ ಮರಗಳಲ್ಲಿ ಕೂಡ ತನಗೆ ಆದ ಪ್ರೀತಿ ಅದು ಬಯಸುತ್ತೆ. ಮನೆ ಕೂಡ ಹಾಗೆ. ಮನೆ ಕಲ್ಲಾಗಿರ್ಬೋದು, ನೀವು ಅನ್ಬೋದು ನನ್ನ ಮನೆ ಅಂತ, ಆದರೆ ಎಷ್ಟು ಚೆನ್ನಾಗಿ ಪ್ರೀತಿಸ್ತಿರೋ ಅಷ್ಟು ಚೆನ್ನಾಗಿ ಅದು ಪರಿವರ್ತನೆಗೊಳ್ಳುತ್ತೆ, ಕಳಕಳೆಯಾಗಿರುತ್ತೆ. ಗಿಡಗಳು ಅಷ್ಟೇ. ಮನೆ ಯಜಮಾನ ಆದವನು, ತಾನು ಯಜಮಾನಿ ಆಗಿದವಳು, ಮಕ್ಕಳಾದವರು, ನಾವು ಗಿಡಗಳೆಲ್ಲ ಬೆಳೆಸ್ಕೊಂಡ್ಬಿಟ್ಟಿದ್ದೀವಿ ಅಂತ ಸುಮ್ಮನೆ ತೋರಿಸ್ಕೊಳ್ಳೋಕ್ಕೆ ಶೋ ಆಫ್ ಆದರೆ ಏನೂ ಪ್ರಯೋಜನ ಇಲ್ಲ. ಆ ಗಿಡಗಳನ್ನ ಸುಮ್ಮನೆ ಆ ಎಲೆ ಮುಟ್ಟಿ ಒಂದು ಸ್ವಲ್ಪ ಪ್ರೀತಿ, ಆ ಹೂವನ್ನು ಮುಟ್ಟಿ ಒಂದಷ್ಟು ಪ್ರೀತಿ, ಆ ನೀರನ್ನು ಮನೆ ಯಜಮಾನನ ಹಾಕಿದ್ರೆ, ಮನೆ ಯಜಮಾನತಿ ಹಾಕಿದ್ರೆ, ಅಲ್ಲಿರ್ತಕ್ಕಂಥ ಮಕ್ಕಳು ಹಾಕಿದ್ರೆ ಆವತ್ತಿನ ದಿವಸ ಆ ಗಿಡಗಳು ಅರಳತ್ತೆ. ಎಷ್ಟು ಚೆನ್ನಾಗಿದ್ರೆ ಪುಟ್ಟ ಗಿಡ, ಈ ಸಸಿ ಎಷ್ಟು ದೊಡ್ಡದಾಗಿ ಆಗತ್ತೆ ಅನ್ನೋದು ನಿಮಗೆ ಗೊತ್ತಿಲ್ಲದೆ ಅಷ್ಟು ವಿಶಾಲವಾಗತ್ತೆ. ಅದಕ್ಕೆ ಹೇಳೋದು, ಜೀವರಾಶಿಗಳಿಗೆ ತಾನು ಅಪೇಕ್ಷೆನ ಪಡುತ್ತೆ. ನಮ್ಮಿಂದ ಏನು ಅಪೇಕ್ಷೆ ಪಡುತ್ತೆ? ಬರೀ ಒಂದು ಕಿಂಚಿತ್ ಪ್ರೀತಿ. ಆ ಗಿಡವನ್ನು ನೀವು ಎಷ್ಟು ಚೆನ್ನಾಗಿದೆ, ನಾವು ಗಿಡದ ಹತ್ರ ಮಾತಾಡ್ತೀವೇನೋ, ಆ ಗಿಡನ ಎಷ್ಟು ಚೆನ್ನಾಗಿ ಬೆಳೆಸ್ತೀವೇನೋ, ಆ ಮಕ್ಕಳನ್ನ ಹೇಗೆ ಮಾತಾಡಿಸ್ತೀವೋ ಹಾಗೆ ಗಿಡಗಳನ್ನ ಬೆಳೆಸ್ತೀವೋ. ಅದಕ್ಕೆ ನೀವುಗಳು ಆ ರೀತಿ ಮಾಡೋದನ್ನ ಇಲ್ಲದ್ರೆ ಎದ್ದೆರ್ದವನು ಯಜಮಾನ ಒಂದು ನೀರು ಹಾಕಿಲ್ಲ ಇವನು ಯೋಗ್ತೆಗೆ, ಬೇಕಾಗಿಲ್ಲ ಇವನ ಮನೆ, ನಾನು ಸತ್ರೂ ಪರವಾಗಿಲ್ಲ ಅಂತ ಅದಾಗದೇ ಮರ್ಜಿ ಹೋಗುತ್ತೆ. ಅದಕ್ಕೆ ಹೇಳೋದು, ಕಲ್ಪವೃಕ್ಷ ಆಗಿರ್ತಕ್ಕಂಥ ತೆಂಗಿನ ಮರನ 5 ವರ್ಷಗಳ ಕಾಚು ನೋಡ್ಕೋಬೇಕು. ಪಂಚಭೂತ ಸ್ಥಿರ. ಮಾವಿನ ಮರ ಅಂತಕ್ಕಂಥ ಹುಳಿ ಅಂತಕ್ಕಂಥ ಜೀವನ, ಆವತ್ತಿನ ಕೃಷ್ಣ ಪರಮಾತ್ಮ ಹೇಳಿರ್ತಕ್ಕಂಥ ವಿಚಾರ 12 ವರ್ಷಗಳ ಕಾಲಕ್ಕೆ ಒಂದು ಮಾವಿನ ಮರ ಒಂದು ಮನೆಯಲ್ಲಿದ್ದರೆ ಸಾಕಂತೆ, ಇಡೀ ಜಗತ್ತಲ್ಲಿ ಗರ್ಭಕೋಶ ನಾಶವಾಗಲ್ವಂತೆ. ಅಂದರೆ ಗರ್ಭ ಅಂದರೆ ಸೃಷ್ಟಿ ಉಲ್ಲಂಘನೆ ಆಗಲ್ಲ, ಸೃಷ್ಟಿ ಯಾವತ್ತೂ ಚೆನ್ನಾಗಿ ನಡೀತಾನೆ ಇರುತ್ತಂತೆ. ಅಂದರೆ ಆ ಮನೆ ಲಕ್ಷ್ಮಣ ಸೊಸೆ ಬಂದರೆ ಅವಳಿಗೆ ಅಭಾಷಣ ಆಗಲ್ಲ. ಮಾವಿನ ಮರ ಇರಬೇಕು. ಅದಕ್ಕೆ ಹಿತ್ತಲಲ್ಲಿ ಮಾವಿನ ಮರ ಇರಬೇಕು. ಅಕಸ್ಮಾತ್ ಮುಂದೆ ಇದ್ರೂ 2 ಆಗಿರಬೇಕು, 1 ಆಗಿರಬಾರ್ದು. ಮನೆ ಮುಂದೆ ಹಾಕೊಂಡ್ರೆ 2 ಮಾವಿನ ಮರ ಹಾಕೋಬೇಕು. ಕೆಲವರು ಹೇಳ್ತಾರೆ ಹುಳಿ ಮನೆ ಮುಂದೆ ಹಾಕಬಾರ್ದು ಅಂತ. ಜೀವನದಲ್ಲಿ ಸ್ವಲ್ಪ ಹುಳಿ ಆದ್ರೇ ಸಿಹಿಯಾಗಿರೋದು. ಹುಳಿ ಗೊತ್ತಾದ್ರೇ ಅವತ್ತಿಂದ ಸೃಷ್ಟಿ ನಿಯಮ ಗೊತ್ತಾಗೋದು. ಒಂದು ಹೆಂಗಸಿಗೆ ಏನೇ ಬೈರಲಿ ಆ ಹುಳಿ ಬೇಕು ಅಂತಾಳೆ. ಅದಕ್ಕೆ ಆ ಹುಳಿ ಬಂತಕ್ಕಂಥ ಸೃಷ್ಟಿ ನಿಯಮ ಮನೆ ಮುಂಭಾಗದಲ್ಲಿ ಕಹಿ ಅಂದರೆ ಗೊತ್ತಾದ್ರೇ ಸಿಹಿ ಅರ್ಥ ಗೊತ್ತಾಗೋದು. ಜೀವನದಲ್ಲಿ ಆ ಹುಳಿ ಅಂತಕ್ಕ ಮನೆ ಮುಂದೆ ಇದ್ದರೆ ಯಾವ ದೃಷ್ಟಿನೂ ಮನೆ ಮುಂದೆ ಬರಲ್ವಂತೆ. ಹೊರಭಾಗದಲ್ಲಿರ್ತಕ್ಕಂಥ ದೃಷ್ಟಿ ನಮ್ಮ ಮನೆ ಒಳಗೆ ಬರೋದೇ ಇಲ್ವಂತೆ. ಅದಕ್ಕೋಸ್ಕರ ಒಂದು ಮಾವಿನ ಮರ ಸೃಷ್ಟಿಯ ಉಲ್ಲಂಘನೆ ಮಾಡೋದಿಲ್ಲ. ಯಾವ ಕಾಲಕ್ಕೂ ಹೆಣ್ಣು ಮಕ್ಕಳ ಅಬಾರ್ಷನ್ಸ್ ಮಾಡೋದಿಲ್ಲ. ಮಾವಿನ ಮರ ಇರಬೇಕು. ಅದನ್ನು 5 ವರ್ಷಗಳ ಕಾಲ ನೋಡ್ಕೋಬೇಕು. ಎಷ್ಟು ಸಿಗುತ್ತೆ ಇದೆಲ್ಲ ಎಷ್ಟು ಜನಕ್ಕೆ ಗೊತ್ತು, ಎಷ್ಟು ಜನಕ್ಕೆ ಗೊತ್ತಿಲ್ಲ. ಪಾಪ ಆಗಲೇ ದಿವ್ಯ ಕೇಳಿದ ಹಾಗೆ ಹಳಸಿನ ಮರವನ್ನು ಯಾರಾದರೂ ಹಾಕ್ತಾರ, ತೆಂಗಿನ ಮರ ಹಾಕ್ತಾರ, ತಾತ ಮುತ್ತಾತಂದ್ರೆ ಕೈಲಿ ಹಾಕ್ತಾರೆ, ಆದವ್ರ ಕೈಲಿ ಹಾಕ್ತಾರೆ.
ಚಿಕ್ಕವನು ಹಾಕ್ಬಿಟ್ರೆ ಏನು ಸತ್ಗಿತ್ತು ಹೋಗ್ತಾನೆ, ಇದೆಲ್ಲ ಸುಳ್ಳು. ಅಂದರೆ ಏನು ಹೇಳುತ್ತೆ, ಅಕಸ್ಮಾತ್ ನಾವು ಏನಾದರೂ ಹಾಕಿದ್ರೆ, ನೀವೇನಾದರೂ ಯಂಗ್ಸ್ಟರ್ಸು ಯುವಕರು ಹಾಕಿದ್ರೆ ನಾಳೆ ದೊಡ್ಡದು ಬೆಳೆದ ಫಲವನ್ನು ಕೊಡುತ್ತಾ? ಅದು ಕೊಡೋಷ್ಟರಲ್ಲಿ ಲೇಟ್ ಆಗುತ್ತಲ್ಲಪ್ಪ. ಆ ಲೇಟ್ ಆಗೋಷ್ಟರಲ್ಲಿ ಇದನ್ನು ತಾತನ ಕೈಯಲ್ಲಿ ಹಾಕ್ಸ್ಬಿಟ್ಟಿದ್ರೆ, ಮೊದಲೇ ಅವ್ರು ಹಾಕಿದ್ರೆ ಇವತ್ತು ಇವ್ರಿಗೆಲ್ಲ ಏನು ಗೊತ್ತಾ, ಫಾಸ್ಟ್ ಫುಡ್ ಬೇಕು. ಹೋದ ತಕ್ಷಣ ಹೋಟ್ಲಲ್ಲಿ ಇಡ್ಲಿ ವಡೆ ರೆಡಿ ಕೊಡಿ ಅಂದರೆ ರೆಡಿಯಾಗಿರ್ಬೇಕಲ್ಲಿ. ಇಂಥ ಸೋಂಬೇರಿ ನನ್ನ ಮಕ್ಕಳಿಗೆ ಆ ಕಾಲದಿಂದ ಒಂದು ವ್ಯಾಮೋಹ. ಆದರೆ ಆ ಕಾಲದಲ್ಲಿ ಹಂಗಿರಲಿಲ್ಲ. ನಿನ್ನ ಮನೆಗೆ ಅವರ ಆಶೀರ್ವಾದ ಪಟ್ಟು ಒಂದು ಕಲ್ಪವೃಕ್ಷ ಕೊಟ್ಟರೆ, ದೊಡ್ಡವರ ಆಶೀರ್ವಾದ ಮನೆಗಿದ್ದರೆ ಸಂತೃಪ್ತಿ. ಪೂರ್ಣ ಫಲ ಕೊಡುತ್ತಪ್ಪ ನಿನ್ನ ಮನೆಗೆ ಅಂತ ಹೇಳಿ ಆಶೀರ್ವಾದ ಮಾಡಿ ಆಗೆಲ್ಲ ಗಿಡ ಕೊಡ್ತಾ ಇದ್ದಿದ್ದೇನೋ. ಯಾರ ಮನೆಗಾದ್ರೂ ಹೋದರೆ ತೆಂಗಿನ ಸಸಿ, ಅಕಸ್ಮಾತ್ ಇಲ್ಲ ಬಾಳೆ ಸಸಿ, ಇಲ್ಲದಿದ್ರೆ ಹಳಸಿನ ಸಸಿ, ಸಮೃದ್ಧಿಯಾಗಿರ್ತಕ್ಕಂಥ ಹಣ್ಣುಗಳು. ಯಾವತ್ತೂ ಅಲ್ಲ ಪೂರ್ತಿ 1, 2 ಅಲ್ಲ, ಒಳ್ಳೆ ಬಿಕ್ನಾಸಿ ಥರ ನಿಜವಾಗ್ಲೂ ಜಾಸ್ತಿ. ನೀವೆಲ್ಲ ಚೆನ್ನಾಗಿರಿಯಪ್ಪ, ಸುಖವಾಗಿ ಆಶೀರ್ವಾದ ಮಾಡಿದ್ರೆ ದೊಡ್ಡವರು ಆಶೀರ್ವಾದ ಮಾಡ್ತಾ ಇದ್ದ ಹಾಗೆ ಬೇರೆ ಎಲ್ಲ ಸುಖ ಜೀವನದಲ್ಲಿ. ಮಕ್ಕಳು ಮರಿ ತುಂಬ ಇರಲಿಪ್ಪ ಅಂತ ಇದ್ರು, ಮನೆ ತುಂಬ ಇರಲಿ ಮಕ್ಕಳೆಲ್ಲ ಅಂತ. ಅಂದರೆ ಸುಮ್ಮನೆ 1, 2 ಚೆನ್ನಾಗಿರಿ, ಹಾಳಾಗೋಗಿ ಎತ್ಲಾಗೆ ಹಾಗೆಲ್ಲ ಆಶೀರ್ವಾದ ಇಲ್ಲದಲ್ಲ. ದೆರ್ದದವ್ರು ಒಂದು ಆಶೀರ್ವಾದ ಮಾಡೋಕ್ಕೂ ಮಖ ತಿಂಡಿಸ್ಕೊತಾರೆ. ಅದಕ್ಕೆ ಹೇಳೋದು, ಮದುವೆ ಆದ ತಕ್ಷಣ ಹೋಗಿ ಒಳ್ಳೆ ಆಶೀರ್ವಾದ ಪಡಿಬೇಕು ಅಂದರೆ ದೊಡ್ಡವ್ರ ಕೈ ಮಾಡಕಂತೆ. ಮನೆ ತುಂಬ ಮಕ್ಕಳಾಗಲ್ಲಪ್ಪ, ತುಂಬ ಚೆನ್ನಾಗಿರಪ್ಪ, ಜೀವಂತವಾಗಿ ಚೆನ್ನಾಗಿ ಅಂದರೆ ಆ ಮನೆ ತುಂಬ ಮಕ್ಕಳಾಗಿದ್ರೆ ಯಾವತ್ತೂ ಸಮೃದ್ಧಿಯಾಗಿರಿ ಅಂತ ಆಶೀರ್ವಾದ ಮಾಡ್ತಾಯಿದ್ರು. ಅದಕ್ಕೆ ಆ ಕಾಲರಿಗೂ ಈ ಕಾಲದವ್ರಿಗೂ ವ್ಯತ್ಯಾಸ ಇರೋದು. ಅದಕ್ಕೆ ಮನೆಯಲ್ಲಿ ಆ ಹಳಸನನ್ನು ಕೊಡ್ತಾ ಹಾಗೆ ಯಾವ ಕಾಲಕ್ಕೂ ಮೃತ್ಯು ಬರಲ್ಲ, ತಲೆ ಕೆಡಿಸ್ಕೋಬೇಡಿ. ಆದರೆ ಮುಂದೆ ಹಾಕಬಾರ್ದು, ವಾಯು ಮೂಲೆಯಲ್ಲಿ ಹಾಕಬೇಕು. ಏನಂದರೆ ವಾಯು ಮೂಲೆಯಲ್ಲಿ ಹಾಕಬೇಕು, ಇಲ್ಲ ಅಗ್ನಿ ಮೂಲೆಯಲ್ಲಿ ಹಾಕಬೇಕು. ಅಗ್ನಿ ಮೂಲೆಯಲ್ಲಿ ಹಾಕಿದ್ರೆ ಹಳಸಿನಣ್ಣು ಏನು ಅಂದರೆ ಒಂದೇ ಒಂದು ಪ್ರಾಬ್ಲಮ್, ಹೆಣ್ಣು ಮಕ್ಕಳು ಮದುವೆ ಆಗೋಗಿದ್ರೆ ಫಸ್ಟ್ ಕ್ಲಾಸ್, ಯೋಚನೆ ಇಲ್ಲ. ಆ ಮನೇಲಿ ಯಾರು ಹೆಣ್ಣು ಮಕ್ಕಳೇ ಮದುವೆ ಆಗೋರಿದ್ದಾರೆ ಅದೇ ಇದ್ದರೆ ಪರವಾಗಿಲ್ಲ. ಮದುವೆ ಆಗೋರಿದ್ದರೆ ಖಂಡಿತ ಅಗ್ನಿ ಮೂಲೆಯಲ್ಲಿ ಬಿಡ. ಯಾಕೆಂದರೆ ಮದುವೆ ಆಗಿಸ್ಕೊಡಲ್ಲ, ಆ ಮನೇಲಿ ಹೆಣ್ಣನ್ನು ಹಾಗೇ ಇಡ್ಸ್ಕೊಂಬಿಡುತ್ತೆ. ಅದೇ ಮದುವೆ ಹೊಸೇ ಮಂದಿದ್ಲು ಅಂತ ಇಟ್ಕೊಳ್ಳಿ, ಯಾವತ್ತೂ ಮನೆ ಬಿಟ್ಟು ಆಚೆ ಕಳಿಸಲ್ಲ. ಅದು ಹೆಣ್ಣನ್ನು ಅಲ್ಲೇ ಭದ್ರತೆ ಮಾಡ್ಕೊಂಬಿಡುತ್ತಂತೆ. ಅದಕ್ಕೋಸ್ಕರ ಮನೆ ಒಳಗೆ ಅಗ್ನಿ ಮೂಲೆಯಲ್ಲಿ ಅಕಸ್ಮಾತ್ ಹಳಸಿನಣ್ಣು ಹಾಕಿದ್ರೆ ಮನೆ ಮಗಳು ಹೊರಗಡೆ ಕಳಿಸಿರ್ತಿರಲ್ಲ, ಅವಳು ವಾಪಸ್ ಬರೋದು ಬೇಕಾಗಿಲ್ಲ. ಯಾಕಂದರೆ ಇಲ್ಲಿ ಬಂದು ಸುಮ್ಮನೆ ಇವಳ ಹತ್ರ ಜಗಳ ಮಾಡ್ಕೊತಾಳೆ. ಬೇಕೋ ಅಣ್ಣನ ಹೆಂಡ್ತಿನೋ ತಮ್ಮನ ಹೆಂಡ್ತಿನೋ ಜಗಳ ಮಾಡೋದು ಬೇಕಾಗಿಲ್ಲ, ಬರ್ತಾಳೆ ಹೊಟಾಕ್ತಾಳೆ, ಅವಳೇ ಹೊಟಾಕ್ತಾಳೆ. ಯಾಕೆಂದರೆ ಹಳಸಿನ ಮನೆ ಓಡಿಸ್ಬಿಡುತ್ತೆ. ರೈಟ್ ಹೇಳಿ ನೀವು ಹೋಗ್ತಾ ಇರೋ ಅಂತ. ಇಲ್ಲದ್ರೆ ಕೆಲವರು ಬಂದು ಜಾಂಡ ಓಡಿಸ್ಬಿಡ್ತಾರೆ. ಅದಕ್ಕೆ ಯಾರ್ಯಾರು ವೀಕ್ಷಕರು ಕೇಳ್ತಾ ಇದ್ದೀರಾ, ನೀವು ಅಕಸ್ಮಾತು ನಿಮ್ಮ ಯಜಮಾನರ ತೆಗಿರೋ ಅಕ್ಕಂದ್ರೆ ಏನಾದರೂ ಬಂದು ತೊಂದರೆ ಮಾಡತಕ್ಕಂಥವ್ರು ಇದ್ದಾರೆ. ಕೆಲವರೆಲ್ಲ ಭಾಳ ಒಳ್ಳೆಯವರು ಇದ್ದಾರೆ, ತೊಂದರೆ ಮಾಡೋರು ಭಾಳ ಜನ ನನ್ನ ಹತ್ರ ಬಂದು ಹೇಳಿರ್ತಕ್ಕಂಥ ಇದ್ದಾರೆ. ಹಳಸಿನ ಮರ ಅಗ್ನಿ ಮೂಲೆಯಲ್ಲಿ ಹೇಳ್ತೀನಿ, ಜನ್ಮದಲ್ಲಿ ಈ ಕಡೆ ಬಂದು ತಲೆ ಇಡಲ್ಲ. ಯಾವ ಕಾಲಕ್ಕೆ 24 ಗಂಟೆ ಅಪ್ಪನ ಆಸ್ತಿ ಬೇಕು, ಅಪ್ಪನ ಮನೆ ಇರ್ತಕ್ಕಂಥ ಸೊತ್ತು ಬೇಕು ಅಂತ ಕೂತ್ಕೊಂಡು ಈ ಕಡೆ ಸಂಸಾರನ ಹಾಳು ಮಾಡೋರು ಭಾಳ ಜನ ಇದ್ದಾರೆ. ಅದೇ ರೀತಿ ಸೊಸೇಂದ್ರು ಕೂಡ ಈ ರೀತಿ ಬಂದು ಲಕ್ಷ್ಮವಾಗಿ ಜಾಂಡ ಊರ್ಬಿಡೋದು, ಇವ್ರನ್ನ ಯಾವ ಕಾಲಕ್ಕೂ ಮದುವೆ ಆಗಿ ಬೆಳೆಸ್ಬಿಡೋದು, ಹೀಗೆಲ್ಲ ಮಾಡ್ಕೋಬೇಡಿ. ನೋಡಿ, ಇರೋ ಒಂದು 4 ದಿವಸ ಯಾವಾಗಿರ್ತೀರ ಗೊತ್ತಾ ನೀವು? ಶಿವರಾತ್ರಿ ಆದಮೇಲೆ ಬಾಯ್ ಪಡ್ಕೋಬೇಕು, ಏನೂ ಇರಲ್ಲ. ಆಮೇಲೆ ಇವತ್ತು ಸುಖವಾಗಿರಬೇಕು ಅಂದರೆ ಶಿವಂ ವಾಸ್ತುವಲ್ಲಿ ಮನೇಲಿ ಸುಗಂಧಿಯಾಗಿರಬೇಕು. ಆಮೇಲೆ ಗಿಡಗಳು ಹಾಕ್ತೀವಿ ಅಂತ ಇಟ್ಕೊಳ್ಳಿ, ಮುಳ್ಳಿನ ಗಿಡಗಳನ್ನ ಮನೆ ಮುಂದೆ, ರೋಸಿನ ಗಿಡಗಳನ್ನ ಖಂಡಿತ ಇಟ್ಕೋಬೇಡಿ. ಮನೆ ಮುಂದೆ ರೋಸಿನ ಗಿಡ ಇಟ್ಕೊಂಡ್ರೆ ಇವತ್ತಿನ ದಿವಸ ಮುಳ್ಳು ಹೆಂಗೆ ಚುಚ್ತಾ ಇರುತ್ತೆ, ಕಣ್ಣು ಮುಂದೆ ಎದ್ದ ತಕ್ಷಣ ಮುಳ್ಳು ಹೆಂಗೆ ಕಾಣುತ್ತೆ, ಜೀವನ ಪೂರ್ತಿ ಟೆನ್ಷನ್ ಟೆನ್ಷನ್ ಟೆನ್ಷನ್. ಕ್ಯಾಕ್ಟಸ್ ಇಟ್ಕೊತಾರೆ ಹೋಗಿ, ಗುಂಡು ಟ್ಯಾಕ್ಸ್, ಅದರಲ್ಲಿ ವಿಶೇಷ ಉದ್ದಕ್ಕೆ ಬಿಡ್ತಕ್ಕಂಥ ಕ್ಯಾಕ್ಟಸ್ಸು, ಅದರಲ್ಲಿ ಹಾಲು ಬರುತ್ತೆ, ವಿಷ ಮುರಿದ್ರೆ ಅದೇನು ಗೊತ್ತಾ, ಒಂದು ಸಲ ಎಷ್ಟು ಮುರಿತಿರೋ ಅಷ್ಟು ಅಭಿವೃದ್ಧಿ ಆಗುತ್ತೆ. ಅಂದರೆ ಮುಳ್ಳು ಜಾಸ್ತಿ ಆಗುತ್ತೆ. 1 ಟೆನ್ಷನ್ 2 ಆಗುತ್ತೆ, 2 ಟೆನ್ಷನ್ 3 ಆಗುತ್ತೆ. ಕೇಸು ಎಲ್ಲ ಒಂದು ಹಾಕಿದೀವಿ ಕಣೆಯ ಭೂಮಿದು ಇಟ್ಕೊಳ್ಳಿ, ಕ್ಯಾಕ್ಟಸ್ ಮುಂದೆ ಇನ್ನೊಂದು ಕೇಸ್ ಆಗುತ್ತೆ, ಸಾಲ ಇನ್ನೊಂದು ಜಾಸ್ತಿ ಆಗುತ್ತೆ. ಖಂಡಿತ ಹೇಳ್ತೀನಿ, ಮುಳ್ಳಿನ ಗಿಡಗಳನ್ನು ಯಾವುದು ಮನೆ ಮುಂದೆ ಇಟ್ಕೋಬೇಡಿ. ಶೋಗ್ ಬೇಕಾ ಅಕಸ್ಮಾತ್ ಮಾಡಿ ಮೇಲೆ ಆಕಾಶ ಮಾರ್ಗದಲ್ಲಿ ಇಟ್ಕೋಬೇಕು. ಲೋಟಸ್ಸು, ಗೀಟಸ್ಸು, ಕಮಲ್ದ ಹೂ ಅಂಥದ್ದೆಲ್ಲ ಕೆಳಗಡೆ ಹಾಕ್ಕೊಳ್ಳಿ. ಮುಳ್ಳಿಲ್ಲದಕ್ಕಂಥ ಗಿಡಗಳನ್ನ ಕೆಳಭಾಗದಲ್ಲಿ ಹಾಕ್ಕೊಳ್ಳಿ. ಯಾವ ಕಾಲಕ್ಕೂ ರೋಸ್ ಗಿಡ ಇದ್ದರೂ ಮುಳ್ಳನ್ನು ಹಾಕ್ಕೊಳ್ತಕ್ಕಂಥ ವಿಧಾನ ಇದ್ದರೆ ಅದನ್ನು ದಯವಿಟ್ಟು ನೈಋತ್ಯ ಭಾಗಕ್ಕೆ ಹಂಗೆ ಇಟ್ಕೊಂಡ್ಬಿಟ್ಟಿರ ಹುಷಾರ್. ಪಾಟಲ್ಲಿ ಸುಮ್ಮನೆ ಇಟ್ಬಿಟ್ರು ನೈಋತ್ಯಕ್ಕೆ ಏನಾದರೂ ಇಟ್ಬಿಟ್ರೆ ಮನೆ ಯಜಮಾನನಿಗೆ ಯಾವತ್ತಿದ್ರೂ ಹಾಟಲ್ ಹೋಲು. ಗೊತ್ತಿಲ್ಲ, ಗುಪ್ತ ಸೀಕ್ರೆಟ್ ಆಗಿ. ನೋಡಿ, ಕೆಲವರು ಹೇಳ್ತಾರೆ, ಏನಪ್ಪ ಕಿಡ್ನಿಲಿ ಸ್ಟೋನ್ಸ್ ಇದೆಯೇನೋ ನನಗೆ, ಒಳಗೆ ಕಾಣಲ್ಲ ಕಿಡ್ನಿಲಿ, ಒಳಗಡೆ ಅಯ್ಯೋ ಅಮ್ಮ ಅಂತಿರ್ತಾರೆ. ಅಂದರೆ ನೈಋತ್ಯಕ್ಕೆ ಹೋಗಿ ನೋಡಬೇಕು. ಯಾವುದಾದ್ರೂ ಮುಳ್ಳಿನ ಪದಾರ್ಥ, ಹಳೇ ಕಬ್ಬಣ ಏನಾದರೂ ಅಲ್ಲೇ ಇಟ್ಟಿದ್ರೆ, ಸ್ಟಾಕ್ ಇಟ್ಟಿರ್ತಾರೆ ಕೆಲವರೆಲ್ಲ, ಗೋಡೌನ್ ಮಾಡ್ಕೊಂಡಿರ್ತಾರೆ ನೈಋತ್ಯಕ್ಕೆ. ಮೇಲ್ಗಡೆ ಬಾಣಿ ಮೇಲೆ ಟ್ಯಾಂಕ್ ಕೆಳಗೆ ಒಂದು ಸ್ವಲ್ಪ ಜಾಗ ಇರುತ್ತೆ, ಅಲ್ಲಿ ಬಿಸಾಕಿರ್ತಾರೆ. ಅದೇನಾದರೂ ಚುಚ್ಚೋಂಥ ಪದಾರ್ಥಗಳು ಏನಾದರೂ ಇಟ್ಕೊಂಡ್ರೆ, ಅಥವಾ ಒಂದು ಪಾಟಲ್ಲಿ ಇಟ್ಕೊಂಡಿರ್ತಕ್ಕಂಥ ರೋಸ್ ಗಿಡ ಮುಳ್ಳಿಂದ ಏನಾದರೂ ಅಲ್ಲಿ ಇಟ್ಟಿದ್ರೆ, ಈ ಥರ ಗೊತ್ತಿಲ್ಲದೆ ಗುಪ್ತವಾಗಿ ನಮ್ಮ ದೇಹದಲ್ಲಿ ರೋಗಗಳಿರುತ್ತೆ.
ಇನ್ನೂ ಅಷ್ಟು ಮಾತಾಡಬೇಕು, ಏನು ಮಾಡೋ ಸಮಯ ಇರಲ್ವಲ್ಲ, ನೀವು ಕಾಯಬೇಕಲ್ಲ. ಪ್ರತಿದಿನ ಒಂದಲ್ಲ ಒಂದು ಹೇಳಬೇಕು. ನಾನು ಎಷ್ಟು ಅಂತ ಹೇಳೋದು, ಸ್ವಲ್ಪ ದಿವಸದ ಮಾತ್ರಕ್ಕೆ ಹೇಳ್ತಾ ಹೋಗ್ತೀವಿ, ಆಮೇಲೆ ಹತ್ತಿರ ದೇವರೇ ದಿಕ್ಕು.